ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗಾಗಲೇ ನಮ್ಮ ಸೆಕೆಂಡ್ ಇಯರ್ PUC ಮಕ್ಕಳಿಗಾಗಿ ನಾವು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲ ಸಬ್ಜೆಕ್ಟಿನ ಮೇಲೆ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಸ್ಪೆಷಲ್ಲಾಗಿ ಇಂಗ್ಲೀಷಲ್ಲಿ ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಕ್ವಶನ್ಸು ಜೊತೆಗೆ ಫುಲ್ ಗ್ರಾಮರು ಯೂನಿಟ್ ಟೆಸ್ಟಿಗೆ ಏನು ಬರುತ್ತೋ, ನಿಮ್ಮ ಕ್ವಶನ್ ಪೇಪರಲ್ಲಿ ಏನು ಬರುತ್ತೋ ಅದೇ ಗ್ರಾಮರನ್ನು ಅಪ್ಲೋಡನ್ನು ಮಾಡಿ ಕೊಟ್ಟಿರುವಂಥದ್ದು. ಎಕ್ಸಾಮ್ಗಿಂತ ಮುಂಚೆ ವಾಚ್ ಮಾಡಿ. ಸೆಕೆಂಡ್ ಇಯರ್ PUC ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ಟೆಸ್ಟ್ ಆಗಸ್ಟ್ 2025. ದಯವಿಟ್ಟು ವಿಡಿಯೋವನ್ನು ಸಿಲ್ಲಿಯಾಗಿ ತಗೋಬೇಡಿ. ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪತ್ರಿಕೆ. 90% ಇದೇ ಕ್ವಶನ್ ಪೇಪರ್ ಬರುವ ಸಾಧ್ಯತೆ ಕೂಡ ಇದೆ. ಬನ್ನಿ ಒಂದೊಂದಾಗಿ ನಾವು ಈಗ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ, ಆಯಿತಾ. 40 ಅಂಕದ ಪ್ರಶ್ನೆ ಪತ್ರಿಕೆ ಪಾರ್ಟ್ ಎ. ಅಕಾರ್ಡಿಂಗ್ ಟು ಜೂಲಿಯಟ್ ಡ್ಯಾಶ್ ವಿಲ್ ಬಿ ಇನ್ ಲವ್ ಅಂತ ಇದೆ. ಜೂಲಿಯಟಿನ ಪ್ರಕಾರ ರೋಮಿಯೋ ಸ್ಟಾರ್ ಆದಮೇಲೆ ಯಾರು ಈ ಕತ್ತಲೆಯನ್ನು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಲವ್ ವಿತ್ ನೈಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಅದು ಆಲ್ ದಿ ಪೀಪಲ್ ಆಫ್ ದಿ ವರ್ಲ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅಲ್ಲಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ಎಸ್. ಕ್ವಶನ್ ನಂಬರ್ 2. ಇನ್ ದ ಸ್ಟೋರಿ ಟು ಡಿಯರ್ ಡ್ಯಾಶ್ ವಾಸ್ ದಿ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಅಂತ ಇದೆ. ಡ್ಯಾಶ್ ವಾಸ್ ದಿ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ. ಈ 4 ಇಲ್ಲಿ ಕೊಟ್ಟಿದ್ದಾರಲ್ವ, ಎಲ್ಲದೂ ಕೂಡ ರೆವಿನ್ಯೂ ಜನ್ರೇಟ್ ಮಾಡುವಂತಹ ಆಯಿತಾ ಆಪ್ಷನ್ಸ್ಗಳೇ. ಆದರೆ ಇಲ್ಲಿ ಸ್ಪೆಷಲ್ ಸೋರ್ಸ್ ಅಂತ ಕೇಳಿದ್ದಾರೆ. ಸ್ಪೆಷಲ್ ಸೋರ್ಸ್ ಅಂತ ಹೇಳಿದರೆ ಎಕ್ಸ್ಟ್ರಾ ಎಲ್ಲಿಂದ ಅವ್ರಿಗೆ ಬರ್ತಾಯಿತ್ತು ದುಡ್ಡು ಅಂತ ಹೇಳಿದರೆ ಅದು ಗೇಮಿಂಗ್ ಹೌಸ್ ಆಗಿರುತ್ತೆ. ಕ್ಲಿಯರ್? ನಿಮಗೆ ಈ ಸೆಕೆಂಡ್ ಕ್ವಶನ್ ಇದೆ ಅಲ್ವಾ, ಇದು 2 ಮಾರ್ಕ್ಸಿಗೆ ಬರುವಂತಹ ಸಾಧ್ಯತೆ ಭಾಳ ಇದೆ. ನೇಮ್ ಎನಿ 2 ಕಮಾಡಿಟೀಸ್ ಅಂತ ಕೇಳ್ತಾರೆ, ಅಥವಾ ದ ಕಿಂಗ್ ಆಫ್ ಮೊನಾಕೋ ಲೇಟ್ ಟ್ಯಾಕ್ಸ್ ಆನ್ ಡ್ಯಾಶ್ ಅಂತ ಕೇಳ್ತಾರೆ. ಅವಾಗ ಇವೆಲ್ಲವು ಟ್ಯಾಕ್ಸ್ ಆನ್ ಟೊಬ್ಯಾಕೋ, ಟ್ಯಾಕ್ಸ್ ಆನ್ ವೈನ್, ಟ್ಯಾಕ್ಸ್ ಆನ್ ಸ್ಪಿರಿಟ್, ಪೋಲ್ ಟ್ಯಾಕ್ಸ್, ಇವೆಲ್ಲವೂ ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಆದರೆ ಈ ಗೇಮಿಂಗ್ ಹೌಸ್ ಇದೆ ಅಲ್ವ, ಇದು ಸ್ಪೆಷಲ್ ರೆವಿನ್ಯೂ ಅಂತ, ಸೋರ್ಸ್ ಅಂತ, ಆಯಿತಾ. ಕ್ವಶನ್ ನಂಬರ್ 3 ನೋಡೋಣ ನಾವೀಗ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಇದೆ. ಈ ಸೆಕೆಂಡ್ ಚಾಪ್ಟ್ರಲ್ಲಿ ಕೊಟ್ಟಿರುವಂಥ 4 ಸ್ಟೇಟ್ಮೆಂಟಲ್ಲಿ ಯಾವುದು ತಪ್ಪು ಕಂಡು ಹಿಡಿಯಿರಿ ಅಂತ. ಮೊನಾಕೋ ಶೇರ್ಡ್ ಹಿಸ್ ಬಾರ್ಡರ್ ವಿತ್ ಫ್ರಾನ್ಸ್ ಆ್ಯಂಡ್ ಇಟಾಲಿ, ಇದು ಸರಿಯಾದ ಉತ್ತರ, ಹೌದಲ್ವಾ. ಇಟ್ ವಾಸ್ ಲೊಕೇಟೆಡ್ ಆನ್ ದಿ ಶೋರ್ ಆಫ್ ಮೆಡಿಟೇರಿಯನ್ ಸಿ, ಇದೂ ಕೂಡ ಸರಿಯಾದ ಉತ್ತರ. ದೆರ್ ವರ್ ಓನ್ಲಿ 7,000 ಇನ್ಹ್ಯಾಬಿಟೆಂಟ್ಸ್ ಇನ್ ಮೊನಾಕೋ, ಇದು ಕೂಡ ಸರಿಯಾದ ಉತ್ತರ. ಇಲ್ಲಿ ಕೊಟ್ಟಿರೋ ಕ್ವಶನ್ ಏನು ಅಂದರೆ ಯಾವುದು ತಪ್ಪು ಅಂತ. ದೆರ್ ವರ್ ಓನ್ಲಿ 600 ಮೆನ್ ಅಂತ ಇದೆ, ಇದೇ ತಪ್ಪು. ಯಾಕೆಂದರೆ ಇದ್ದಿದ್ದು ಸೋಲ್ಜರ್ಸು ಕೇವಲ 60, ಇಲ್ಲಿ 600 ಅಂತ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಅನ್ನುವಂಥದ್ದು ತಪ್ಪಾದ ಉತ್ತರ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ಕ್ವಶನ್ ನಂಬರ್ 3 ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ನಿಮಗೆ, ಯಾಕಂದರೆ 2 ಮಾರ್ಕ್ಸಿಗೆ ಬರುವ ಸಾಧ್ಯತೆ ಇರುತ್ತೆ. ವೈ ದಿ ಮೊನಾಕೋ ಕಂಟ್ರಿ ಇಸ್ ಕಾಲ್ಡ್ ಆ್ಯಸ್ ಟೈನಿ ಕಿಂಗ್ಡಮ್ ಅಂತ ಕೇಳಿದರೆ ಇದೇ ಉತ್ತರವನ್ನು ತಾವುಗಳು ಅಲ್ಲಿ ಬರೆಯಬಹುದಾಗಿದೆ, ಎಲ್ಲ ಆಪ್ಷನ್ಸು. 4ನೆಯ ಪ್ರಶ್ನೆಯನ್ನು ನೋಡೋಣ. ದ ಸ್ಪೀಕರ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ಸಜೆಸ್ಟ್ ದ ಪೇರೆಂಟ್ಸ್ ದಟ್ ಡ್ಯಾಶ್ ಅಂತ, ಆಯಿತಾ. ದಟ್ ಮೇ ಗಿವ್, ನೋಡಿ, ಲವ್ ಟು ದೇರ್ ಚಿಲ್ಡ್ರನ್ ಅಂತ ಇದೆ. ಮೇ ಗಿವ್ ನಾಟ್ ದೇರ್ ಥಾಟ್ಸ್ ಟು ಚಿಲ್ಡ್ರನ್ ಅಂತ ಇದೆ. ದೆ ಹೌಸ್ ದೇರ್ ಸೌಲ್ಸ್ ಆಫ್ ದೇರ್ ಚಿಲ್ಡ್ರನ್ ಅಂತ ಇದೆ. ದೆ ಮೇ ಹೌಸ್ ದೇರ್ ಬಾಡೀಸ್ ಆಫ್ ದೇರ್ ಚಿಲ್ಡ್ರನ್ ಅಂತ ಇದೆ, ಆಯಿತಾ. ದೇ ಮೇ ಹೌಸ್ ದೇರ್ ಸೌಲ್ಸ್ ಆಫ್ ದೇರ್ ಚಿಲ್ಡ್ರನ್, ಆಪ್ಷನ್ ಸಿ ಇದೆ ಅಲ್ವಾ. ಕ್ವಶನ್ ನಂಬರು ನೋಡಿ, ಇನ್ ದ ಸ್ಪೀಕರ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ಸಜೆಸ್ಟ್ ಏನು ನಮಗೆ ಹೇಳುತ್ತೆ ಅಂತ ಹೇಳಿದರೆ, ಪೇರೆಂಟ್ಸ್ ದೇ ಮೇ ಹೌಸ್ ದೇರ್ ಬಾಡೀಸ್ ಆಫ್ ದೇರ್ ಚಿಲ್ಡ್ರನ್ ಅಂತ ಇದೆ, ಇದು ತಪ್ಪು, ಆಯಿತಾ. ಹಾಗಿದ್ರೆ ನೋಡಿ, ಈಗ ದೇ ಮೇ ಗಿವ್ ದೇರ್ ಲವ್, ಅದು ಸರಿ. ದೇ ಮೇ ನಾಟ್ ಗಿವ್ ದೇರ್ ಥಾಟ್ಸ್ ಟು ಚಿಲ್ಡ್ರನ್, ಅದು ಕೂಡ ಸರಿ, ಪೋಯಮ್ ಇದು ಹೇಳುತ್ತೆ. ದೇ ಮೇ ಹೌಸ್ ದೇರ್ ಬಾಡೀಸ್ ಟು ದೇರ್ ಚಿಲ್ಡ್ರನ್, ಬಟ್ ದೇ ಕಾಂಟ್ ಅಂತ. ಹಾಗಿದ್ರೆ ಆಪ್ಷನ್ ಸಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಇಲ್ಲಿ ಆಗಿರುತ್ತೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಕ್ವಶನಲ್ಲಿ ನಾಟ್ ಅಂತ ಒಂದು ಬರಬೇಕಿತ್ತು, ಅದು ಸ್ವಲ್ಪ ಇಲ್ಲಿ ಇದಾಗಿದೆ, ಮಿಸ್ ಆಗಿದೆ. ಕ್ವಶನ್ ನಂಬರ್ 5. ಅಕಾರ್ಡಿಂಗ್ ಟು ವಂದನೆ ಶಿವ, ವಿಮನ್ ಆಫ್ ಗಹರ್ವಾಲ್ ವಿಲೇಜ್, ಅಲ್ಲಿನ ಹೆಣ್ಣು ಮಕ್ಕಳು ಡಿಡ್ ನಾಟ್ ಕನ್ಸಿಡರ್ಡ್ ಡ್ಯಾಶ್, ನೋಡಿ, ಆ್ಯಸ್ ದಿ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಅಂತ ಇದೆ. ಹಾಗಿದ್ರೆ ಅಲ್ಲಿನ ಹೆಣ್ಣು ಮಕ್ಕಳು, ವಂದನೆ ಶಿವ ಪಾಠದಲ್ಲಿ ಬರುವಂಥ ಗಹರ್ವಾಲ್ ರೀಜನ್ನಿನ ಹೆಣ್ಣು ಮಕ್ಕಳು ಫಾರೆಸ್ಟನ್ನು ಅವರು ಕೇವಲ ಇದಕ್ಕಾಗಿ ಅಂತ ಏನಂತೀರ ತಾವುಗಳು ಬಯಸಲಿಲ್ಲ. ಯಾವುದಕ್ಕೆ ಅಂದರೆ ಟಿಂಬರ್ ಫ್ರಮ್ ದಿ ಡೆಡ್ ಟ್ರೀ ಅಂತ.
ಕೇವಲ ನಮಗೆ ಇದು ಕಟ್ಟಿಗೆಗಾಗಿ ಅಥವಾ ಉರಿಯೋಲ್ಗಾಗಿ ಅಂತ ಅವರು ಯೋಚನೆಯನ್ನು ಮಾಡಲಿಲ್ಲ, ಆಯಿತಾ, ದುಡ್ಡಿಗಾಗಿ ಅಂತ. ಅವರು ಯೋಚನೆ ಮಾಡಿದ್ದೇನು ಗೊತ್ತಾ, ಸರಿಯಾದದ್ದು BCD ಈ 3 ಕೂಡ ಸರಿಯಾದದ್ದ ಉತ್ತರ. ಆದರೆ ಕ್ವಶನಲ್ಲಿ ಕೇಳಿರೋದು ನಾಟ್ ಅಂತ ಇದೆ, ಹಾಗಾಗಿ ಆಪ್ಷನ್ ಎ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ಕ್ಲಿಯರ್? ಬನ್ನಿ ಕ್ವಶನ್ ನಂಬರ್ 6 ನೋಡೋಣ. ಇದು ಅರ್ಥ ಆಯ್ತಾ ಇಲ್ಲೋ? ಕ್ವಶನ್ ನಂಬರ್ 5 ನಿಮಗೆ 2 ಮಾರ್ಕ್ಸಿಗೂ ಬರುತ್ತೆ. ಅಲ್ಲಿನ ಹೆಣ್ಣು ಮಕ್ಕಳ ಪ್ರಕಾರ ಈ ಕಾಡು ಅನ್ನುವಂಥದ್ದು, ಫಾರೆಸ್ಟ್ ಅನ್ನುವಂಥದ್ದು ಅಥವಾ ಮರಗಳು ಅನ್ನುವಂಥದ್ದು ಅವರಿಗೆ ಎದಕ್ಕೆ ಲಾಭ ಅಂತ ಕೇಳಿದರೆ, ಇಟ್ ಈಸ್ ಫಾರ್ ಸ್ಪ್ರಿಂಗ್ಸ್, ಇಟ್ ಈಸ್ ಫಾರ್ ಸ್ಟ್ರೀಮ್ಸ್, ಇಟ್ ಈಸ್ ಫಾರ್ ಫುಡ್ ಫಾರ್ ದೇರ್ ಕ್ಯಾಟಲ್ಸ್, ಇಟ್ ಈಸ್ ಫಾರ್ ಫ್ಯೂಯಲ್ ಫಾರ್ ದೇರ್ ಹರ್ತ್. ಇದು ಸರಿಯಾದ ಉತ್ತರ, ಆಯಿತಾ. 6ನೆಯ ಪ್ರಶ್ನೆ ನೋಡೋಣ. ಅಕಾರ್ಡಿಂಗ್ ಟು ವಂದನ ಶಿವ, ದಿ ವಾರ್ ಅಗೇನೆಸ್ಟ್ ದಿ ಅರ್ತ್ ಬಿಗಿನ್ ವಿತ್ ದಿ ಐಡಿಯಾ ಆಫ್ ಡ್ಯಾಶ್ ಅಂತ ಇದೆ. ಇದು ಸಪ್ರೇಟ್ನೆಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ, ಹೌದಲ್ವಾ? ಇಷ್ಟೇ. ಈಗ ಕ್ವಶನ್ ನಂಬರ್ 7 ನೋಡೋಣ. ಯಾರಿಗೆ ಗ್ರಾಮರ್ ಬರಲ್ವೋ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಆರ್ಟ್ಸು, ಸೈನ್ಸ್, ಕಾಮರ್ಸ್ ಎಲ್ಲರಿಗೂ ಕೂಡ ಯೂನಿಟ್ ಟೆಸ್ಟಿಗೆ ಬರುವಂಥ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ನಿಮ್ಮ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಇದೆ ಸರ್ ನಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ಅಥವಾ ಲೆಟರ್ ರೈಟಿಂಗ್ ಕೊಡ್ತಾರೆ ಅಂದರೆ ಅದರ ಲಿಂಕನ್ನು ಕೊಟ್ಟಿರ್ತೇನೆ. ನಿಮಗೆ ಏನೇನಿದೆಯೋ ಎಲ್ಲದೂ ಲಿಂಕನ್ನು ಕೊಟ್ಟಿರ್ತೇನೆ, ನಿಮ್ಗೆ ಯಾವುದು ಬೇಕು ಕ್ಲಿಕ್ ಮಾಡಿ ನೋಡಿಕೊಳ್ಳಿ. ಈಗ ಕಲೀರಿ, ಆಯಿತಾ. ನೋಡಿ, ಇದು ಕ್ವಶನ್ ನಂಬರ್ 7 ಎಲ್ಲ ಕ್ವಶನ್ ಪೇಪರಲ್ಲೂ ಬರುವಂತಹ ಪ್ರಶ್ನೆ. ಇದು ಕಂಪಲ್ಸರಿಯಾಗಿ ಇದು ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಅಂತ ನಾವು ಕರಿತೇವೆ. ಈಗ ಮರ್ಡರ್ ವಾಸ್ ಕಮಿಟೆಡ್ ಇನ್ ಮೊನಾಕೋ, ಮೆನಿ ಜಡ್ಜಸ್, ಏನಿದು ಪ್ರಾಸ್ಟಿಕ್ಯೂಟರ್ಸ್, ಜ್ಯೂರಿಮೆನ್, ಬ್ಯಾರಿಸ್ಟರ್ಸ್, ಡ್ಯಾಶ್ ಇನ್ವಾಲ್ವ್ ಅಂತ ಇದೆ, ಡ್ಯಾಶ್ ಇನ್ವಾಲ್ವ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಬಹಳ ಜನ ಇದ್ದಾರಲ್ವ, ಹಾಗಾಗಿ ವರ್ ಅಂತ ಬರೀಬೇಕು. ಇನ್ವಾಲ್ವ್ಗೆ V3 ಫಾರಮ್ ಇನ್ವಾಲ್ವ್ಡ್ ಅಂತ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ರೀಸನ್ ಇಷ್ಟೇ, ಕಲಿಸ್ಕಂತ ಹೋಗ್ತಾ ಇದ್ದೇನೆ. ವರ್ ಇನ್ವಾಲ್ವ್ಡ್, ಪ್ರತಿಯೊಂದು ಡ್ಯಾಶಿಗೆ ಇಂತಹ ಮೇನ್ ಕ್ವಶನ್ನು ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಡ್ಯಾಶಿಗೆ 2 ಆನ್ಸರ್ಸ್ಗಳು ಬರುತ್ತೆ. ಹಾಗಿದ್ರೆ ಈ ಡ್ಯಾಶಿಗೆ ಏನು ಆನ್ಸರು? ವರ್ ಇನ್ವಾಲ್ವ್ಡ್ ಇಸ್ ದ ರೈಟ್ ಆನ್ಸರ್. ಇನ್ ದಿ ಟ್ರಯಲ್ ಆಫ್ ದಿ ಕೇಸ್ ವಿಚ್ ಡ್ಯಾಶ್ ಟ್ರೈ ಅಂತ ಇದೆ. ವಿಚ್ ಡ್ಯಾಶ್ ಟ್ರೈ ಅಂತ ಹೇಳಿದರೆ ಅದು ನೋಡಿ, ಆಯಿತಾ, ವಿಚ್ ಅಂತ ಹೇಳಿದ್ರೇ ಸಿಂಗಲ್, ಹಾಗಾಗಿ ವಾಸ್ ಟೈರ್ಡ್ ನೋಡಿ, ಆಯಿತಾ. ಟ್ರಯಲ್ ಕೇಸ್ ವಿಚ್ ಟ್ರೈಡ್ ಇನ್ ದಿ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್, ಟ್ರೈಡ್ TRIED ಅಷ್ಟೇ, TRY ತೆಗೆದು IED ಅಂತ ಬರೀಬೇಕು. ಆಫ್ಟರ್ ಎ ಡಿಟೇಲ್ಡ್ ಟ್ರಯಲ್ ದಿ ಕ್ರಿಮಿನಲ್ ಅಂದರೆ ಎಷ್ಟು ಜನ? ಒಬ್ಬ. ಹಾಗಿದ್ರೆ ಆನ್ಸರ್ ಏನು ಬರುತ್ತೆ ಅಂತ ತಗೊಳ್ಳೋ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ಕಂಡೆಮ್ ಅಂತ ಇದೆ, ಅದನ್ನು ಪಾಸ್ಟ್ ಟೆನ್ಸ್ ಮಾಡಿ, ಆಯಿತಾ, V3 ಮಾಡಿ, ಆಯಿತಾ. ದಿ ಕ್ರಿಮಿನಲ್ಗೆ ಒಂದು ಹೆಲ್ಪಿಂಗ್ ವರ್ಬನ್ನು ಹಾಗೂ ಇದನ್ನು V3 ಮಾಡಿ, 2 ಆನ್ಸರನ್ನು, ಒಂದೇ ಡ್ಯಾಶಿಗೆ 2 ಆನ್ಸರ್ ಬರುತ್ತೆ, ಆಯಿತಾ. ಬನ್ನಿ ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ 2 ಡ್ಯಾಶ್ ಇದೆ, 3 ಆಪ್ಷನ್ನ ಇವರು ಕೊಟ್ಟಿದ್ದಾರೆ. ನೋಡಿ, ಮೈ ಫಾದರ್ ಈಸ್ ಆ್ಯನ್ ಇನ್ಸ್ಪಿರೇಷನ್ ಟು ಮೀ, ಈ ಆಲ್ವೇಸ್ ಸಜೆಸ್ಟೆಡ್ ಮೀ ಟು ಗೋ. ನೋಡಿ ಎಷ್ಟು ಚೆನ್ನಾಗಿದೆ, ಹೌದಲ್ವಾ. ಸಜೆಸ್ಟೆಡ್ ಮೀ ನಾಟ್ ಟು ಡ್ಯಾಶ್ ಫ್ರಮ್ ಟೇಕಿಂಗ್ ಅಪ್ ಚಾಲೆಂಜಸ್ ಇನ್ ಲೈಫ್ ಅಂತ, ನಾಟ್ ಟು ಶೈ ಅವೇ, ನಾಚಿಕೆ ಪಡ್ಕೋಬೇಡ ಮಗ, ನಾಚಿಕೆ ಪಡ್ಕೋಬೇಡ ಜೀವನದಲ್ಲಿ ಚಾಲೆಂಜಸ್ ತಗೊಳ್ಳಿಕ್ಕೆ ಅಂತ. ನಾಚ್ಕೊಂಡ್ರೆ ಏನೂ ಕಲಿಯಲ್ಲ ಕಣೋ ಅಂತ. ಶೈ ಅವೇ ಅನ್ನುವಂಥದ್ದು ಮೊದಲನೆಯ ಉತ್ತರ ಆಗಿರುತ್ತೆ, ಆಯಿತಾ. ಹಿ ಗೈಡ್ಸ್ ಮೀ, ತಂದೆ ನನಗೆ ಗೈಡ್ ಮಾಡ್ತಾರೆ, ಟು ಮೀ ಡ್ಯಾಶ್ ನೆಗೆಟಿವ್ ಥಾಟ್ಸ್, ಎಲ್ಲ ಕಿತಾಕು ಅಂತ. ಇದನ್ನು ಗೆಟ್ ರಿಡ್ ಆಫ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ, ಗೆಟ್ ರಿಡ್ ಆಫ್ ಅಂತ. ಹಾಗಿದ್ರೆ ಸೆಕೆಂಡ್ ಆನ್ಸರ್ ಏನು? ಗೆಟ್ ರಿಡ್ ಆಫಿಗೆ, ಆಯಿತಾ. ನೆಗೆಟಿವ್ ಥಾಟ್ಸಿಗೆ ಗೆಟ್ ರಿಡ್ ಆಫ್, ಆಯಿತಾ. ಫಸ್ಟ್ ಆನ್ಸರ್ ಶೈ ಅವೇ, ಸೆಕೆಂಡ್ ಆನ್ಸರ್ ಗೆಟ್ ರಿಡ್ ಆಫ್. ಈಗ 9ನೆಯ ಪ್ರಶ್ನೆಯನ್ನು ನಾವಿಲ್ಲಿ ನೋಡೋಣ, ಆಯಿತಾ. ಬನ್ನಿ ನೋಡಿ ವಿದ್ಯಾರ್ಥಿಗಳೇ, ಇದು ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದಾಗಿರುತ್ತೆ. ಇದನ್ನು ಮೇಲ್ಗಡೆ ನೀಟಾಗಿ ಓದ್ಕೊಂಡು ಕೆಳಗಡೆ ಬರೆದ್ರೆ ಮುಗೀತು ಕಂಡ್ರೆ ಏನೂ ಇಲ್ಲ. ಕಲಿಸ್ತೀನಿ ನೋಡಿ. 1, ಪೊಣಚಿ ಈಸ್ ಆ ತಮಿಳ್ನಾಡು, ಇಟ್ ಫೋರ್ಸಸ್ ಅಪ್ ಟು ಇಟ್ ಅಂತ ಹೇಳಿದರೆ ಏನು? ಪೊಣಚಿ ಅಂತಾನೆ, ಆಯಿತಾ. ಫಸ್ಟ್ ಆನ್ಸರಿಗೆ ಏನು ಉತ್ತರ? ಪೊಣಚಿ ಅಂತ ಬರೀರಿ. ನೆಕ್ಸ್ಟ್, ಇಟ್ ಫೋರ್ಸಸ್ ಅಸ್ ಟು ಥಿಂಕ್ ಅಬೌಟ್ ಅವರ್ ಸೆಲ್ಫ್ ಆ್ಯಂಡ್ ಅವರ್ ಕಾಂಟ್ರಿಬ್ಯೂಷನ್ ಟು ಆ್ಯನ್ ಅನ್ಈಕ್ವಲ್ ವರ್ಲ್ಡ್. ಇಟ್ ಈಸ್ ರಿಟನ್ ಫ್ರಮ್, ನೋಡಿ, ಇಟ್ ಈಸ್ ರಿಟನ್ ಬೈ ಪಿರುಮಲ್ ಮುರುಗನ್, ಹೂ ಈಸ್ ಎ ಪ್ರಾಮಿನೆಂಟ್ ತಮಿಳ್ ನಾವೆಲಿಸ್ಟ್. ಹೀ ವರ್ಕ್ಸ್, ಹೀ ಅಂದರೆ ಯಾರು? ಆ ಮನುಷ್ಯ ಯಾರು? ಪಿರುಮಲ್ ಮುರುಗನ್ ಅಂತ ಬರೀಬೇಕು. ಹೀ ಅಂದರೆ ನೋಡಿ 4ನೆಯ ಆಪ್ಷನ್ನು ಅದಕ್ಕೆ ಸರಿಯಾದ ಉತ್ತರ ಅಂತ. ಇದು ಮ್ಯಾಚ್ ದ ಫಾಲೋಯಿಂಗ್ ರೀತಿ.
ಆಯಿತಾ. ಇದನ್ನು ಭಾಳ ಈಸಿಯಾಗಿ ಮಾಡಿ ಈಗ ಕೊಟ್ಟಿದ್ದಾರೆ. ಇದನ್ನು ಮಾರ್ಕ್ಸ್ ಕಳ್ಕೊಬಾರ್ದು. ಭಾಳ ಈಸಿ ಅಂದರೆ ಬಾಲಾಜಿ. ಹಿ ಅಂದರೆ ಒಬ್ಬ ಮನುಷ್ಯನ ಹೆಸರು ಬರಬೇಕು. ಪಿರುಮಲ್ ಮುರುಗನ್ ಅಂತ ಬರೀರಿ ಆಯಿತಾ. ನೆಕ್ಸ್ಟು ಹಿ ವರ್ಕ್ಸ್ ಇನ್ ಎ ಗೌರ್ಮೆಂಟ್ ಕಾಲೇಜ್ ವೇರ್ ಹಿ ಹೆಡ್ಸ್ ದಿ ಡಿಪಾರ್ಟ್ಮೆಂಟ್. ವೇರ್ ಅಂದರೆ ಎಲ್ಲಿ, ಗೌರ್ಮೆಂಟ್ ಕಾಲೇಜ್ ಅಂತ ಬರಿಬೇಕಾಗಿರುತ್ತೆ ಮಕ್ಕಳೇ. ಹಾಗಿದ್ದರೆ ವೇರ್ ಸಿಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗಿರುತ್ತೆ. ಕ್ಲಿಯರ್. ನೋಡಿ, ಹಿ ಹೆಡ್ಸ್ ದಿ ಡಿಪಾರ್ಟ್ಮೆಂಟ್ ಆಫ್ ತಮಿಳ್ ಲಿಟ್ರೇಚರ್. ಹಿ ಈಸ್ ದಿ ಆಥರ್ ಆಫ್ 10 ನಾವೆಲ್ಸ್. ಆಲ್ ಆಫ್ ದೆಮ್ ಅಂದರೆ ಆ ನಾವೆಲ್ಗಳು ಅಂತ ಅರ್ಥ ಆಗುತ್ತಲ್ವ ಎಲ್ಲರಿಗೂ. ಹಾಗಿದ್ದರೆ ದೆಮ್ಮಿಗೆ ನಾವೆಲ್ಸ್ ಅಂತ ಬರೀಬೇಕು. ಕೊನೆಯದಾಗಿ ಹಿಸ್ ಅಂತ ಇದೆ. ಹಿಸ್ ಅಂದರೆ ಅವನ ಅಂತ ಅಪಾಸ್ಟ್ರಫಿ ಎಸ್ ಇದಲ್ವ, ಪಿರುಮಲ್ ಮುರುಗನ್ಸ್ ಅಂತ ಅದನ್ನು ಬರೆದ್ರೆ 5 ಅಂಕಗಳು ಸಿಗುತ್ತೆ. ಪಾರ್ಟ್ ಬಿಗೆ ಈಗ ನಾವು ಹೋಗೋಣ. ನಾನು ಕೊಟ್ಟಂತಹ ಪ್ರಶ್ನೆಗಳು ಎಕ್ಸಾಮಲ್ಲಿ ಬಂದಿದ್ವೋ ಇಲ್ಲೋ ಅನ್ನೋದು ಚೆಕ್ ಮಾಡೋಣ. ಯಾಕಂದರೆ ಈಗಾಗಲೇ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಬಿಟ್ಟಿದ್ದೇನೆ. ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆಫ್ ನೈಟ್ ಅಂತ ಇದೆ. ನೈಟಲ್ಲಿ ಇರುವಂಥ 2 ಕ್ವಾಲಿಟೀಸ್ಗಳನ್ನು ಬರೆಯಿರಿ ಅಂತ. ಯಾರು, ಜೂಲಿಯಟ್ ಹೇಳಿದಂಥ ಕ್ವಾಲಿಟೀಸ್ಗಳು ಯಾವುದು ನೋಡಿ. ಈಗ ಹೇಳ್ತೀನಿ. ಜೆಂಟಲ್ ನೈಟ್ ನೆನ್ಪಿಟ್ಕೊಳ್ಳಿ. ಇನ್ನು ಎರಡನೇದು ಲವಿಂಗ್ ನೈಟ್ ನೆನ್ಪಿಟ್ಕೊಳ್ಳಿ. ಬ್ಲ್ಯಾಕ್ ಬ್ರೌಡ್ ನೈಟ್. ಈ 3 ಕೂಡ ಉತ್ತರ ಆಗಿರುತ್ತೆ ಆಯಿತಾ. ಕ್ವಶನ್ ನಂಬರ್ 11. ವಾಟ್ ಆರ್ ದಿ 2 ಪಾಪ್ಯುಲರ್ ಕೋರ್ಸಸ್ ಅರ್ತ್ ಯೂನಿವರ್ಸಿಟಿ ಆಯಿತಾ. ಅಂದರೆ ಇದು 4ನೆಯ ಪಾಠ. ಯಾವ್ದು ಹೇಳಿ ನೋಡೋಣ. ವಂದನಾ ಶಿವರ್ ಅವ್ರದ್ದು ಎವ್ರಿಥಿಂಗ್ ಐ ನೀಡ್ ಟು ನೋ ಆಲ್ ಇನ್ ದ ಫಾರೆಸ್ಟ್. ಇದು ಬಹಳ ಅಂದರೆ 100% ಬರುವಂತಹ ಪ್ರಶ್ನೆಗಳೇ ಇಲ್ಲಿ ಇರುವಂಥದ್ದು. ಟಾಪ್ 2 ಕೋರ್ಸಸ್ ಯಾವುದು, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಇದೆ. ಇನ್ನೊಂದು A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಇದೆ. ಇವೆರಡೂ ಕೂಡ ಸರಿಯಾದ ಉತ್ತರ. ಕ್ವಶನ್ ನಂಬರ್ 12 ನೋಡೋಣ. ವೈ ಡಸ್ ದಿ ಪ್ರೊಫೆಟ್ ಸೇ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳು ನಿಮ್ಮವಲ್ಲ ಕಣ್ರಿ ಅಂತ ಪ್ರವಾದಿಯವರು ಯಾಕೆ ಹೀಗೆ ಹೇಳಿದರು? 2 ರೀಸನ್ನನ್ನು ಕೊಡಿ, ಕಾರಣಗಳನ್ನು ಕೊಡಿ. 1ನೇ ಕಾರಣ ಏನು ಅಂದರೆ ಚಿಲ್ಡ್ರನ್ ಡೋಂಟ್ ಬಿಲಾಂಗ್ ಟು ಪೇರೆಂಟ್ಸ್, ದೇ ಬಿಲಾಂಗ್ ಟು ದಿ ಫ್ಯೂಚರ್. ಇದು 1. ಪೇರೆಂಟ್ಸ್ ಕೆನಾಟ್ ಕಂಟ್ರೋಲ್ ದಿ ಥಾಟ್ಸ್ ಆಫ್ ದ ಚಿಲ್ಡ್ರನ್. ಇದು 2ನೇದು. ಹೌದಲ್ವಾ. ತಂದೆ ತಾಯಿಗಳು ಮಕ್ಕಳ ಯೋಚನೆಗಳನ್ನು ಹಿಡ್ಕೊಳಕ್ಕೆ ಬರುತ್ತಾ ಕೈಯಲ್ಲಿ? ಬರಲ್ಲ. ಕಂಟ್ರೋಲ್ ಮಾಡೋಕ್ಕೆ ಬರುತ್ತಾ? ಬರಲ್ಲ ಕಣ್ರಿ. ಮಕ್ಕಳು ಎದಕ್ಕೆ ಸಂಬಂಧಪಟ್ಟವರು? ನಾಳೆಗೆ ಅಂತ. ಅಂದರೆ ದೇ ಬಿಲಾಂಗ್ ಟು ದಿ ಫ್ಯೂಚರ್ ಅಂತ. ಇದೇ ಉತ್ತರಗಳು ಆಯಿತಾ. ಬನ್ನಿ ಈಗ 3rd ಮೇನ್ ಕ್ವಶನ್ ನೋಡೋಣ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ನಾವು ಕೊಟ್ಟಂಥ ಎಲ್ಲ ಪ್ರಶ್ನೆಗಳು ಇದರಲ್ಲಿದೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಅಪ್ಲೋಡನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿಕೊಟ್ಟಿದ್ದೇನೆ. 3 ವಾರಗಳಿಂದ ಕೇವಲ ಇದೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಇದೇ ಕ್ವಶನ್ ಆನ್ಸರ್ಸ್ಗಳು ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಸರ್. ಸ್ವಲ್ಪ ವೀಡಿಯೋಸ್ಗಳನ್ನು ಚೆಕ್ಔಟ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹೌದು ನಮ್ಮ ಸರ್ ಹೇಳ್ತಾ ಇರೋದು ನಿಜ ಅಂತ. ಎಕ್ಸಾಮ್ ಆದಮೇಲೆ ನೋಡೋದ್ರಿಂದ ಉಪಯೋಗವಿಲ್ಲ. ಯೂನಿಟ್ ಟೆಸ್ಟು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಟರ್ನಲ್ ಮಾರ್ಕ್ಸ್ ಬೇಕು ಅಂತ ಹೇಳಿದರೆ, ಬಹಳ ಬೇಕು ಅಂತ ಹೇಳಿದರೆ ಯೂನಿಟ್ ಟೆಸ್ಟಲ್ಲಿ 38, 39, 40 ಅಂಕಗಳನ್ನು ತಾವುಗಳು ಗಳಿಸಿದರೆ ಔಟ್ ಅಂಕಗಳನ್ನು ತಾವುಗಳು ಇಂಟರ್ನಲ್ಲಿ ಪಡೆದುಕೊಳ್ಳಬಹುದು. ಒಮ್ಮೆ ಕ್ವಶನ್ಸ್ಗಳನ್ನು ಓದಿಬಿಡ್ತೇನೆ. ಹೌ ಡಸ್ ರೋಮಿಯೋ ಗ್ಲೋರಿಫೈ ದಿ ಬ್ಯೂಟಿ ಆಫ್ ಜೂಲಿಯೆಟ್. ಇದಕ್ಕೆ ಉತ್ತರ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ವೈ ಡಿಡ್ ದ ಕ್ರಿಮಿನಲ್ ರೆಫ್ಯೂಸ್ ಟು ಗೋ ಔಟ್ ಫ್ರಮ್ ದ ಪ್ರಿಸನ್. ಇದಕ್ಕೂ ಕೂಡ ಆನ್ಸರನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. 101% ಬರುವಂತಹ ಪ್ರಶ್ನೆಗಳು ಇವು. ಹೌ ಈಸ್ ದ ರೋಲ್ ಆಫ್ ಪೇರೆಂಟ್ಸ್ ಡಿಫೈನ್ಡ್ ಇನ್ ದ ಇಮೇಜ್ ಆಫ್ ಬೌ ಆರ್ಚರ್ ಆ್ಯಂಡ್ ಆಯ್ತಲ್ವ. ಇದು ಕೂಡ ಸಮ್ಮರಿ ಆಫ್ ದಿ ಆನ್ ಚಿಲ್ಡ್ರನ್ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ವೈ ವಾಸ್ ದಿ ಡೆತ್ ಸೆಂಟೆನ್ಸ್ ಆಫ್ ದಿ ಕ್ರಿಮಿನಲ್ ಆಲ್ಟರ್ ಟು ಲೈಫ್ ಇನ್ ಇಂಪ್ರಿಸನ್ಮೆಂಟ್. ಇದೂ ಕೂಡ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ವಂದನಾ ಶಿವರವರ ಪಾಠದಿಂದ ನವಧನ್ಯ ಫಾರ್ಮ್. ಇದು ಕೂಡ ರೀಸೆಂಟಾಗಿ ನೆನ್ನೆ ಕೂಡ ಅಪ್ಲೋಡ್ ಆಗಿದೆ. ಅಂದರೆ ತಾವುಗಳು ಓದಬೇಕು. ನನ್ನ ಕರ್ತವ್ಯವನ್ನು ಮುಗಿಸಿದ್ದೇನೆ. ನಂತರದಲ್ಲಿ ಒಂದು ಪ್ಯಾಸೇಜ್ ಇದೆ. ಇದು ಸ್ವಲ್ಪ ಡೌಟು ನಿಮಗೆ ಬರುವಂಥದ್ದು ಪ್ಯಾಸೇಜು. ಯಾರು ಕೂಡ ಕೊಡಲ್ಲ, ಬಹಳ ರೇರ್ ಕೇಸ್ ಆಯಿತಾ ಕೊಡುವಂಥದ್ದು. ಈಗ ಅರ್ಜೆಂಟಿಗೆ ಕೊಡಲ್ಲ, ಆದರೂ ಕೂಡ ಕೊಡ್ತಾರೆ ಆಯಿತಾ. ಯಾವುದೋ ಒಂದು ಪ್ಯಾಸೇಜ್ ಕೊಟ್ಟು ಒಂದು 5 ಮಾರ್ಕ್ಸಿಗೆ ಬರೀರಪ್ಪ ಅಂತ ಹೇಳ್ತಾರೆ. ಫೇಲ್ ಆಗೋರು ಪಾಸ್ ಆಗಲಿ ಅಂತ. ಪಾರ್ಟ್ ಡಿ ಎಷ್ಟು ಈಸಿ ಇದೆ ನೋಡಿ, ಕಲಿಸ್ಕೊಂತ ಹೋಗ್ತೀನಿ. ಲೆಟ್ ಅಸ್ ಗೋ ಫಾರ್ ಎ ವಾಕ್. ಲೆಟ್ ಅಸ್ ಗೋ ಫಾರ್ ಎ ವಾಕ್ ಆಯಿತಾ. ನಂತರದಲ್ಲಿ ದಿ ಜಿರಾಫೆ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಅನಿಮಲ್ಸ್. ಇವೆಲ್ಲ ಏನು ಸ್ವಲ್ಪ ಯೋಚನೆ ಮಾಡಬೇಕು ಹೌದಲ್ವಾ. ಅದೇ ಕ್ವಶನ್ ಬೇರೆ ನೋಡಿ. ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಹಾಗಂದ್ರೆ ಏನು ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳೇ, ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಹೇಳಿದರೆ ಮೇಲೆ ಆಯಿತಾ ನಿಮಗೇನೇನು ಕ್ವಶನ್ಸ್ಗಳು ಕೊಟ್ಟಿದ್ದಾರೋ ರೀರೇಟ್ ಆ್ಯಸ್ ಡೈರೆಕ್ಟೆಡ್ ಅಂದರೆ ಕ್ವಶನ್ ಜೊತೆ ಮೇನ್ ಕ್ವಶನ್ ಒಂದಿದೆ ಅಲ್ವಾ, ಅದನ್ನು ನೋಡಿಬಿಟ್ಟು ಅದೇ ರೀತಿಯಾಗಿ ಮಾಡ್ರಪ್ಪ, ಬೇರೆ ರೀತಿಯಾಗಿ ಮಾಡೋಕ್ಕೋದ್ರೆ ಎಲ್ಲ ಹಾಳಾಗಿ ಹೋಗುತ್ತೆ ಅಂತಲೇ ಕೊಟ್ಟಿರುವಂಥದ್ದು. ಕ್ಲಿಯರ್ ಮೈ ಡಿಯರ್. ನೋಡಿ, ಒಂದು ಕ್ವಶನ್ ಟ್ಯಾಗ್ ಇದೆ, ಒಂದು ಏನಿದೆ ಇಲ್ಲಿ WH ಕ್ವಶನನ್ನು
ಇದೆ. ಇನ್ನೊಂದು ಏನಿದೆ ಅಂತ ನೋಡೋಣ. ಇನ್ನೊಂದು ಏನಿದೆ ಅಲ್ಲಿ, ಏನಂತೀರ ಅದಕ್ಕೆ, ಕ್ವಶನ್ ಟ್ಯಾಗ್. ಇನ್ನೊಂದು ಕ್ವಶನ್ ಟ್ಯಾಗ್ ಇದೆ. ಇನ್ನೊಂದು ಏನಿದೆ, ಫ್ರೇಮ್ ಎ ಕ್ವಶನ್, ಅದು ಕೂಡ WH ಕ್ವಶನ್ ಇದೆ. ಇದರ ಅರ್ಥವೇನು ಅಂತ ಹೇಳಿದರೆ ಎಲ್ಲ ಮೇನ್ ಕ್ವಶನ್ಸು ಬೇರೆ ಬೇರೆದು ಆಗಿದೆ. ಹಾಗಾಗಿ ನನ್ನ ಮಕ್ಕಳೇ ಎಲ್ಲದೂ ಕೂಡ ಬೇರೆದಿವು, ಆಯಿತಾ. ದಯವಿಟ್ಟು ಇದನ್ನು ತಾವುಗಳು ಏನು ಮಾಡಬೇಕು ಅಂದರೆ ಓದಿ ಸರಿಯಾಗಿ ಓದ್ಕೊಂಡು ಬರೆದ್ರೆ ತಾವುಗಳು ಕರೆಕ್ಟಾಗಿ ಆನ್ಸರನ್ನು ಬರೀತೀರ. ಏನು ಸರ್ ಸುಮ್ಮನೆ ಕೊರಿತಾ ಇದ್ದೀರಲ್ಲ ಅಂತ ಅನಿಸುತ್ತೆ. ನಾನು ಸಂಡೇ ದಿನ ನಿಮಗೆ ಈ WH ಕ್ವಶನ್ಸಿನ ಮೇಲೆ ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ ಅಲ್ವಾ? ಹಾಂ, ಯಾರಿಗೆ ಗೊತ್ತು ಅವರು ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ತೀರಾ. ನೋಡಿ, ಕ್ವಶನ್ ನೆಗೆಟಿವ್ ಇದ್ದರೆ ಆನ್ಸರ್ ಪಾಸಿಟಿವ್ ಬರಬೇಕು, ಕ್ವಶನ್ ಪಾಸಿಟಿವ್ ಇದ್ದರೆ ಆನ್ಸರ್ ನೆಗೆಟಿವ್ ಬರಬೇಕು. ಆವಾಗ ಮಾತ್ರ ತಾವುಗಳು ಇದನ್ನು ಕರೆಕ್ಟಾಗಿ ಕಲೀಲಿಕ್ಕೆ ಸಾಧ್ಯತೆ ಆಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಯಾವುದಂತೀರ, ಲೆಟ್ ಅಸ್ ಗೋ ಫಾರ್ ಎ ವಾಕ್ ಅಂತ ಇದೆ, ಆಯಿತಾ, ಅಥವಾ ಲೆಟ್ ಅಸ್ ಗೋ ಫಾರ್ ಎ ಕಾಲೇಜ್ ಅಂತ ಬರುತ್ತೆ. ಇದಕ್ಕೆ ಡೈರೆಕ್ಟಾಗಿ ತಾವುಗಳು ಆನ್ಸರನ್ನು ಬರೀಬೋದು. ಏನಂತ ಬರೀಬೋದು, ಇವೆಲ್ಲ ಸ್ಪೆಷಲ್ ಕೇಸ್ ಪ್ರಶ್ನೆಗಳು. ಈಗ ಆರ್ ಅಂತ ಹಾಕಿಬಿಟ್ಟು ನಿಮಗೆ ಇನ್ನೊಂದು ಕೊಟ್ಟಿದ್ದಾರೆ, ಮತ್ತೊಂದು ಕ್ವಶನ್ ಟ್ಯಾಗ್, ಇಟ್ ವಾಸ್ ಎ ಗುಡ್ ಫಿಲ್ಮ್ ಅಂತ. ಇದು ಕಾಮನ್ ಆಗಿರುವಂಥ ಕ್ವಶನ್ ಟ್ಯಾಗು. ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿದೆ ನೋಡ್ರೋ, ಒಂದು 4 ರೀತಿ ಇದೆ ಕ್ವಶನ್ ಟ್ಯಾಗಲ್ಲಿ. ಒಂದು ಸ್ಟೇಟ್ಮೆಂಟ್ ಚೇಂಜ್ ಮಾಡೋದು ಒಂದು ಇದೆ, ಒಂದು ಇಂಪೇರೇಟಿವ್ ಸೆಂಟೆನ್ಸ್ ಇದೆ, ಹಾಗೂ ಇನ್ನೊಂದು ಮಾಡಲ್ ವರ್ಬನ್ನು ಯೂಸ್ ಮಾಡುವಂಥ ಕ್ವಶನ್ ಟ್ಯಾಗ್ಸ್ಗಳಿದ್ದಾವೆ. ಈಗ ಆನ್ಸರನ್ನು ಹೇಳಿಬಿಡ್ತೇನೆ, ಜಾಸ್ತಿ ಕೊರೆಯಲ್ಲ, ಆಯಿತಾ. ಕ್ವಶನ್ ನಂಬರ್ 19ಕ್ಕೆ ಸರಿಯಾದ ಉತ್ತರ ಬಂದು ಶಲ್ ವಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಈಗ ಸರ್ ವಿ ಎಲ್ಲಿಂದ ಬಂತು ಅಂತ ತಾವುಗಳು ನನಗೆ ಕೇಳೋದಾದರೆ, ನೋಡಿ, ವಿ ಎಲ್ಲಿಂದ ಬಂತು ಅಂತ ಹೇಳಿದರೆ ಅಸ್ ಅಂತ ಹೇಳಿದ್ರೇ ಎಲ್ಲರೂ ಅಂತ, ಹಾಗಾಗಿ ವಿಯನ್ನು ಇಲ್ಲಿ ಯೂಸ್ ಮಾಡಲಾಗಿದೆ. ಕ್ವಶನ್ ನಂಬರ್ ಬಿ, ದಿ ಜಿರಾಫೆಗೆ ಅಂಡರ್ಲೈನ್ ಇದೆ. ವಾಟ್ ಈಸ್, ಹೌದಲ್ವಾ, ನೋಡಿ, ಡ್ಯಾಶ್ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಅಂತ ಇದೆ. ಭಾಳ ಈಸಿಯಾಗಿ ತಾವುಗಳು ಇದನ್ನು ಬರಿಬೋದು. ಯಾವ ರೀತಿಯಾಗಿ ಬರಿತೀರಾ ನೋಡಿ, ದಿ ಟಾಲೆಸ್ಟ್ ಆಫ್ ಆಲ್ ಅನಿಮಲ್ಸ್. ನೋಡಿ, ವಿಚ್ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಅನಿಮಲ್ಸ್, ವಿಚ್ ಅನಿಮಲ್ ಈಸ್ ದ ಟಾಲೆಸ್ಟ್ ಆಫ್ ಆಲ್ ಅನಿಮಲ್ ಅಂತಲೂ ಕೂಡ ತಾವುಗಳು ಕೇಳ್ಬೋದು. ಅವಾಗ ಆನ್ಸರ್ ಅದಕ್ಕೆ ಜಿರಾಫೆ ಅಂತ ಬರುತ್ತೆ. ಇನ್ನೊಂದು, ಇಟ್ ವಾಸ್ ಎ ಗುಡ್ ಫಿಲಮ್ ಡ್ಯಾಶ್ ಅಂತ ಇದೆ. ವಾಸಂಟ್ ಇಟ್ ಅಂತ ಸರಿಯಾದ ಉತ್ತರ ಆಗತ್ತೆ. ಏನು, ವಾಸಂಟ್ ಇಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ದ ಫಿಲಮ್ ಸ್ಟಾರ್ಟ್ಸ್ ಅಟ್ 4 PM ಅಂತ ಇದೆ, ಹೌದಲ್ವಾ. ವಾಟ್ ಟೈಮ್ ಡಸ್, ನೋಡಿ ನೆನ್ಪಿಟ್ಕೊಳ್ಳಿ, ವಾಟ್ ಟೈಮ್ ಡಸ್ ದಿ ಫಿಲ್ಮ್ ಸ್ಟಾರ್ಟ್, ಇದು ಸರಿಯಾದ ಉತ್ತರ. ವಾಟ್ ಟೈಮ್ ಡಸ್ ದಿ ಫಿಲ್ಮ್ ಸ್ಟಾರ್ಟ್, ಅದು ಫಿಲಮ್ ಅಲ್ಲ, ಫಿಲ್ಮ್ ಸ್ಟಾರ್ಟ್, ಆಯಿತಾ. ಕ್ವಶನ್ ಮಾರ್ಕ್ ಬರಬೇಕು 4 ಕೂಡ. ನೆಕ್ಸ್ಟು, ರೀಡ್ ಇಟ್ ಆ್ಯಸ್ ಎರರ್ ಅಂತ ಇದೆ, ಭಾಳ ಈಸಿ, ಎಲ್ಲದು ಕೂಡ ಆರ್ಟಿಕಲ್ ಮೇಲೆ ಕೊಟ್ಟಿರುವಂತಹ ಪ್ರಶ್ನೆಗಳು. ಹಿ ಈಸ್ ಆ MLA ಫ್ರಮ್ ಮೈಸೂರು ಡಿಸ್ಟಿಕ್ ಅಂತ ಇದೆ. ಇದು ಮೊದಲನೆಯ ಪ್ರಶ್ನೆಯಲ್ಲಿ ಎ ಅನ್ನೋದು ತಪ್ಪು ಆರ್ಟಿಕಲ್ಲು, ಇಲ್ಲಿ ಆ್ಯನ್ ಅಂತ ಬರಬೇಕು, ಯಾಕಂದರೆ ಓವೆಲ್ ಸೌಂಡ್ ಆಗಿರುತ್ತೆ. ಕ್ವಶನ್ ನಂಬರ್ 2, ಹಿ ಈಸ್ ಆ್ಯನ್ ಯುರೋಪಿಯನ್ ಸಿಟಿಜನ್ ಅಂತ ಇದೆ, ಆಯಿತಾ. ಇದು ಯುರೋಪಿಯನ್ನೇ ತಪ್ಪಿದು, ಸಾರಿ, ಆ್ಯನ್ ತಪ್ಪಿಲ್ಲಿ ಆರ್ಟಿಕಲ್ಲು, ಇಲ್ಲಿ ಎ ಅಂತ ಬರಬೇಕು, ಆಯಿತಾ. ಡು ಯು ಹ್ಯಾವ್ ಆ ಅಂಬ್ರೆಲಾ ಅಂತ ಇದೆ, ಡು ಯು ಹ್ಯಾವ್ ಆ್ಯನ್ ಅಂಬ್ರೆಲಾ ಅಂತ ಬರುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ಇದು ಇಷ್ಟು ಈಸಿಯಾಗಿ ಗ್ರಾಮರ್ ಇದ್ದರೆ ಎಲ್ಲರೂ ಕೂಡ ಫೇಲೇ ಆಗ್ತಿರಲಿಲ್ಲ ಯಾರೂ ಕೂಡ. ಇದರ ಲಿಂಕ್ಸ್ಗಳನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಎರರ್ ಫೈಂಡಿಂಗ್ ಹೇಗೆ ಕಂಡುಹಿಡಿಯಬೇಕು ಅಂತ, ನಂತರದಲ್ಲಿ ಕ್ವಶನ್ ಟ್ಯಾಗ್ಸ್ ಹೇಗೆ ಮಾಡಬೇಕು ಅಂತ, ನಂತರದಲ್ಲಿ ಫ್ರೇಮ್ ಎ ಕ್ವಶನ್ ಹೇಗೆ ಮಾಡಬೇಕು ಅಂತ ಲಿಂಕ್ಸ್ಗಳಿದ್ದಾವೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಯೂಸ್ ಮಾಡಿಕೊಂಡು ಕಲೀರಿ ಮಕ್ಕಳೇ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.